ಸಚಿವ ಜಮೀರ್ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ. ಕಾರಣ ಶಾಸಕರು ತಮ್ಮ ಭಿನ್ನಾಭಿಪ್ರಾಯವನ್ನ ಅಥವಾ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದಾಗ ಅದರ ಶಮನಕ್ಕೆ ಅಂತ ಹೇಳಿ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ. ಶಾಸಕರ ಅಹವಾಲು ಸ್ವೀಕಾರ ಆದ್ಮೇಲೆ ಸಚಿವರ ಜೊತೆಯಲ್ಲಿ 1-to-1 ಸಭೆಯನ್ನ ನಡೆಸಿರ್ತಾರೆ. ಆ ಸಭೆಯಲ್ಲಿ ಪಾಲ್ಗೊಂಡಂತ ಜಮೀರ್ 1-to-1 ಮೀಟಿಂಗ್ ಆದ್ಮೇಲೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಾಗ ಸುರ್ಜೇವಾಲಾ ತನ್ನ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ರು. ನಾನೇ ನಂಬರ್ 1 ಮಿನಿಸ್ಟರ್ ಅಂತ ಹೇಳಿದ್ರು ಕೆಲಸದಲ್ಲಿ ಅಂತ ಹೇಳಿದ್ರು. ಇದು ಸುರ್ಜೇವಾಲಾ ಗಮನಕ್ಕೆ ಬರ್ತಾ ಇದ್ದಂಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವರಿಷ್ಠರಿಗೆ ಜಮೀರ್ ಹೇಳಿಕೆ ಮುಜುಗರವನ್ನ ತಂದಿಟ್ಟಿದೆ. ಜಮೀರ್ ಹೇಳಿಕೆ ವಿರುದ್ಧ ಕೈ ಲೀಡರ್ಸ್ ಕೂಡ ಕೊತ್ತ ಅಂತಿದ್ದಾರೆ. ಜಮೀರ್ ವಿರುದ್ಧ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಗರಂ ಆಗಿದ್ದಾರೆ. ನಿಮ್ಮಿಂದ ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಆಗ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಇಲಾಖೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದೆ. ಶಾಸಕ BR ಪಾಟೀಲ್ ಆರೋಪ ಮಾಡಿದ್ರು. ಸರ್ಕಾರದ ವಿರುದ್ಧ ವಿಪಕ್ಷಗಳು ಕೂಡ ಮುಗಿ ಬೀಳುವಂತಾಯ್ತು. ಇಷ್ಟೆಲ್ಲ ಆದ್ಮೇಲೂ ನೀವು ಸಮರ್ಥನೆಯನ್ನ ಮಾಡ್ಕೊಂಡಿದ್ದೀರಿ. ಸುರ್ಜೇವಾಲಾ ಸಭೆ ಬಳಿಕ ನಾನೇ ನಂಬರ್ 1 ಅಂತ ನೀವು ಹೇಳ್ಕೊಂಡಿದ್ದೀರಿ. ಅಂದ್ರೆ ಸುರ್ಜೇವಾಲಾ ಅವರೇ ತನಗೆ ಶಹಬ್ಬಾಸ್ಗಿರಿ ಕೊಟ್ರು. ಕಾರ್ಯವೈಖರಿಯಲ್ಲಿ ನಾನೇ ನಂಬರ್ 1 ಮಿನಿಸ್ಟರ್ ಅಂತ ಸುರ್ಜೇವಾಲಾ ಹೇಳಿದ್ರು ಅಂತ ಮಾಧ್ಯಮದ ಮುಂದೆ ಜಮೀರ್ ಹೇಳಿಕೆ ಕೊಟ್ಟಿದ್ದೆ ಈಗ ಅವರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಪಕ್ಷಕ್ಕೆ ಮತ್ತೆ ಡ್ಯಾಮೇಜ್ ಮಾಡ್ತಿದ್ದೀರಿ ಅಂತ ಹೇಳಿ ವರಿಷ್ಠರು ಸಿಟ್ಟಾಗಿದ್ದಾರಂತೆ. ಸಚಿವ ಸ್ಥಾನದ ತ್ಯಾಗಕ್ಕೂ ಸೂಚನೆಯನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅನ್ನೋ ಮಾಹಿತಿ ಇದೆ. ಸುರ್ಜೇವಾಲಾ ಕಡೆಯಿಂದ ಈ ಸಂದೇಶ ಬರ್ತಾ ಇದ್ದಂಗೆ ಕೂಡಲೇ ಸಿದ್ದರಾಮಯ್ಯ ಮೊರೆ ಹೋಗಿದ್ದಾರಂತೆ. ಜಮೀರ್ ಪರವಾಗಿ ಸಿದ್ದರಾಮಯ್ಯ ವಕಾಲತ್ತನ್ನ ವಹಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಂದ್ ಕಡೆ ಜಮೀರ್ ನಾನೇ ನಂಬರ್ 1 ಸಚಿವ ಅಂತ ಸುರ್ಜೇವಾಲಾ ಅವರೇ ನನಗೆ ಕ್ರೆಡಿಟ್ ಕೊಟ್ಟರು, ಶಹಬ್ಬಾಸ್ಗಿರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಈಗ ಪಕ್ಷಕ್ಕೆ ಮತ್ತೆ ನಿಮ್ಮ ಹೇಳಿಕೆಗಳಿಂದ ಡ್ಯಾಮೇಜ್ ಆಗ್ತಿದೆ. ನಿಮ್ಮ ಸಚಿವ ಸ್ಥಾನದ ತ್ಯಾಗಕ್ಕೆ ನೀವು ಸಿದ್ಧರಾಗಿರಿ ಅಂತ ಹೇಳಿ ಸುರ್ಜೇವಾಲಾ ಸೂಚನೆ ಕೊಡ್ತಾ ಇದ್ದಂಗೆ ಜಮೀರ್ ಈಗ ಸಿದ್ದರಾಮಯ್ಯ ಮೊರೆ ಹೋಗಿದ್ದಾರೆ. ಇನ್ನು ಸಚಿವರ ಜೊತೆಯಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಉಸ್ತುವಾರಿಯನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದ ಜಮೀರ್ ನನ್ನ ಇಲಾಖೆಗೆ ಶಹಬ್ಬಾಸ್ಗಿರಿ ಕೊಟ್ಟಿದ್ದಾರೆ, ನಾನೇ ನಂಬರ್ 1 ಸಚಿವ ಅಂತಾನೂ ಹೇಳಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ BR ಪಾಟೀಲ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಲ್ಲ ಇಲಾಖೆಯಿಂದ ನನ್ನ ಖುಷಿ ಸಂತೋಷ ಏನಪ್ಪ ತಂದೆ ಅಂದರೆ ಸುರ್ಜೇವಾಲಾ ಅವರು ತಮಗೆಲ್ಲ ಗೊತ್ತಿದೆ. ಅವರು ಖುಷಿ ಪಡಿಸೋಕೆ ಯಾರೂ ಹೇಳಲ್ಲ. ಇವತ್ತು ನನ್ನ ಭಾಳ ಖುಷಿ ಸಂತೋಷನ ತಂತು. ನನ್ನ ನಂಬರ್ 1 ಅವಾರ್ಡ್ ಯಾರನ್ನ ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರೋದೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ತಂದಿದೆ. ಈಗ ಸುರ್ಜೇವಾಲಾ ಅವರು ಸುಮ್ ಯಾರಿಗೂ ಹೇಳಲ್ಲ. ಅವ್ರು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿನೇ. ಯಾವತ್ತೂ ಸುರ್ಜೇವಾಲಾ ಮಾತ್ರ ಬೇರೆಯವ್ರ ಥರ ಅಲ್ಲ. ಸುರ್ಜೇವಾಲಾ ಅವ್ರು ಬೇರೆಯವ್ರ ಥರ ಅಲ್ಲ. ಎಲ್ಲ ಮಾಹಿತಿ ತಗೊಂಡು ಇವತ್ತು ಮಂತ್ರಿಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ನೀನು ಫಸ್ಟ್ ರಿವಾರ್ಡ್ ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಅದು ನನಗೆ ಖುಷಿ ತಂದಿದೆ. ಇಲಾಖೆಯಲ್ಲಿ ಸರಿ ಕೆಲಸ ಮಾಡಿಲ್ಲ ಅಂದರೆ ಇವತ್ತು ರಿವಾರ್ಡ್ ಕೊಡೋದ ನನಗೆ ಏನಕ್ಕೆ ಕೊಟ್ಟರು? ಅಲ್ಲ, ಜಮೀರ್ ಅಹಮದ್ ಅವ್ರು ಹೇಳಿದ್ರು ಸರ್, ನಮ್ಮ ಇವರು ಸುರ್ಜೇವಾಲಾ ಅವ್ರ ಹತ್ರ ಅವ ಯಾವ ದೊಡ್ಡ ಮನುಷ್ಯ. ಅಲ್ಲ, ಜಮೀರ್ ಅಹಮದ್ ಅವ್ರು ಹೇಳಿದ್ರು ಸರ್, ನಮ್ಮ ಇವರು ಸುರ್ಜೇವಾಲಾ ಅವ್ರ ಹತ್ರ ಅವ ಯಾವ ದೊಡ್ಡ ಮನುಷ್ಯ. ಅಲ್ಲ, ಜಮೀರ್ ಅಹಮದ್ ಅವ್ರು ಹೇಳಿದ್ರು ಸರ್, ನಮ್ಮ ಇವರು ಸುರ್ಜೇವಾಲಾ ಅವ್ರ ಹತ್ರ ಅವ ಯಾವ ದೊಡ್ಡ ಮನುಷ್ಯ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ತಮ್ಮ ಹೇಳಿಕೆಯೇ ಜಮೀರ್ ಅವ್ರಿಗೆ ಯಾವ ತರ ಸಂಕಷ್ಟವನ್ನ ತಂದಿಟ್ಟಿದೆ? ಸಚಿವ ಸ್ಥಾನವನ್ನ ತ್ಯಾಗ ಮಾಡುವಂತ ವಿಷಯದ ಕುರಿತಾಗಿ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ? ಶರ್ಮಿತಾ, ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಏನಿದೆ ನಂಬರ್ 1 ಮಂತ್ರಿ ಅನ್ನುವಂಥದ್ದು ಅದೇ ಅವರಿಗೆ ಈಗ ಮುಳುವಾಗಿರುವಂಥದ್ದು, ಸಚಿವ ಸ್ಥಾನಕ್ಕೆ ಕುತ್ತು ತಂದಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಸಚಿವ ಜಮೀರ್ ಅಹಮದ್ ಅವರು ವಸತಿ ಇಲಾಖೆಯ ನಿರ್ವಹಣೆ ಮಾಡ್ತಿದ್ದಾರೆ. ಆ ಒಂದು ಇಲಾಖೆ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಆಡಳಿತ ಪಕ್ಷದ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರೇ ಕೂಡ ಮಾಡಿದ್ರು. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ಅದಾದ ನಂತರವಾಗಿ BR ಪಾಟೀಲ್ ಅವರು ಕೂಡ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿಯನ್ನ ಮಾಡಿ ಭ್ರಷ್ಟಾಚಾರ ವಿರುದ್ಧವಾಗಿ ಕೂಡ ಆಗ್ರಹ ಮಾಡಿದ್ರು. ಅದಾದ ನಂತರವಾಗಿ ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧವಾಗಿ ಶಿಕ್ಷೆ ಆಗಲಿ, ನಾನು ಯಾವ್ದು ತಪ್ಪು ಮಾಡಿಲ್ಲ ಅನ್ನೋ ಮಾತನ್ನ ಸಮರ್ಥನೆಯನ್ನ ಸಚಿವ ಜಮೀರ್ ಅಹಮದ್ ಅವರು ಕೂಡ ಮಾಡಿದ್ರು. ಅದಾದ ನಂತರವಾಗಿ ಮುಖ್ಯಮಂತ್ರಿಗಳು ಕೂಡ ಇಬ್ಬರನ್ನು ಕರೆದು ಮಾತಾಡಿ ಅದಕ್ಕೆ ಸರಿದೂಗಿಸುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ರು. ಇದಾದ ನಂತರವಾಗಿ ಎಲ್ಲ ಒಂದು ಕಡೆ ಸುರ್ಜೇವಾಲಾ ಭೇಟಿ ಮಾಡಿದ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ನನಗೆ ನಂಬರ್ 1 ಮಂತ್ರಿ ಸ್ಥಾನವನ್ನ ಪಟ್ಟವನ್ನ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಹೇಳಿಕೆಯನ್ನ ಸುರ್ಜೇವಾಲಾ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ಮ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ನೀವು ಎಲ್ಲೋ ಒಂದ್ ಕಡೆ ಏನು ತಮ್ಮ ಮಂತ್ರಿ ಸ್ಥಾನವನ್ನ ತ್ಯಾಗ
ಮಾಡೋದಕ್ಕೂ ಕೂಡ ಸಿದ್ಧರಾಗಿ ಅನ್ನೋ ಸೂಚನೆಯನ್ನು ಈಗಾಗಲೇ ಕೊಟ್ಟಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಜಮೀರ್ ಅಹಮದ್ ಅವರು ಈಗಾಗಲೇ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಜೊತೆಗೆ ನಿಂತ್ಕೊಂಡು ಅಂದ್ರೆ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ತಮ್ಮ ಪರವಾಗಿ ವಕಾಲತನ ವಹಿಸಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಇಲ್ಲೊಂದು ಕಡೆ ಜಮೀರ್ ಅಹಮದ್ ಅವರ ಪರವಾಗಿ ಕೂಡ ನಿಲ್ಲುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಜಮೀರ್ ಅಹಮದ್ ಅವರು ತಮ್ಮ ವಸತಿ ಇಲಾಖೆ ಮೇಲೆ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದ ಸಂದರ್ಭದಲ್ಲಿ ಸಹಜವಾಗಿ ಆ ಒಂದು ಪ್ರಕರಣದ ಬಗ್ಗೆ ಮಾತಾಡಬೇಕಾಗಿತ್ತು. ಮತ್ತೆ ಬೇರೆ ಬೇರೆ ರೀತಿಯಂತ ಮಾತನ್ನು ಹೇಳೋಕೆ ಕೊಡೋದ್ರ ಮುಖಾಂತರವಾಗಿ ಬೇರೆ ರೀತಿಯಾದಂತಹ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ನಾನೇ ನಂಬರ್ 1 ಮಂತ್ರಿ, ಇದನ್ನ ಸುರ್ಜೇವಾಲಾ ಅವರು ನನಗೆ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ತಾವು ಯಾವುದೇ ತಪ್ಪನ್ನ ಮಾಡಿಲ್ಲ, ತಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ. ಇನ್ನು ಮುಂದೆ ಆದ್ರೂ ಕೂಡ ಯಾರೇ ಆದ್ರೂ ಕೂಡ ವಿಪಕ್ಷಗಳಾಗಿರ್ಬೋದು ಮತ್ತೆ ಆಡಳಿತ ಪಕ್ಷದ ನಾಯಕರುಗಳು ನನ್ನ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾತಾಡಬಾರದು ಅನ್ನೋ ಒಂದು ಸಂದೇಶವನ್ನ ಜಮೀರ್ ಅಹಮದ್ ಅವರು ಅಂದ್ರೆ ನಂಬರ್ 1 ನಾನೇ ಮಂತ್ರಿ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಈ ರೀತಿಯಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಇದೀಗ ಆ ಒಂದು ಸಂದೇಶ ಅವರಿಗೆ ಬರುವಂತ ದಿನಗಳಲ್ಲಿ ಮುಳುವಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮುಖ್ಯಮಂತ್ರಿಗಳ ಆಪ್ತ ಸಚಿವ ಅನ್ನೋದು ಬಿಟ್ರೆ ಇಲ್ಲ ಒಂದು ಕಡೆ ಪ್ರಬಲ ನಾಯಕ ಅನ್ನೋದು ಬಿಟ್ರೆ ಈಗಾಗಲೇ ಅವರ ಒಂದು ಹೇಳಿಕೆ ಬರುವಂತ ದಿನಗಳಲ್ಲಿ ಒಂದು ರೀತಿ ಮತ್ತಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಪಕ್ಷದ ನಾಯಕರು ಏನೇ ತೀರ್ಮಾನ ಅಂದ್ರೆ ಹೈಕಮಾಂಡ್ ನಾಯಕರು ಏನೇ ತೀರ್ಮಾನ ಮಾಡಿದ್ರು ಕೂಡ ಅದಕ್ಕೆ ಬದ್ಧರಾಗಿರಬೇಕು ಅನ್ನೋ ಒಂದು ಪರೋಕ್ಷವಾದ ಸಂದೇಶವನ್ನು ಕೊಡೋದ್ರ ಮುಖಾಂತರವಾಗಿ ಸುರ್ಜೇವಾಲಾ ಅವರು ಬರುವಂತ ದಿನಗಳಲ್ಲಿ ಕೂಡ ಮಂತ್ರಿ ಸ್ಥಾನದಿಂದ ತೆಗೆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗ ಇಲ್ಲ ಒಂದ್ ಕಡೆ ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.